ಇನ್ನು ಚಾಮರಾಜನಗರದಲ್ಲಿ ಹುಲಿ ಮತ್ತು ಚಿರತೆಯ ಉಪಟಳ ಹೆಚ್ಚಾಗಿದೆ. ಹುಲಿ ಹಾಗೂ ಚಿರತೆಯ ಸೆರೆಗೆ ರೈತರಿಂದ ಪ್ರತಿಭಟನೆ. ಚಾಮರಾಜನಗರ ಡಿಸಿಎಫ್ ಕಚೇರಿಯ ಎದುರು ಪ್ರತಿಭಟನೆ. ತಕ್ಷಣವೇ ಕೂಂಬಿಂಗ್ ಕಾರ್ಯವನ್ನು ಆರಂಭಿಸಬೇಕು ಅಂತ ಹೇಳಿ ಪ್ರತಿಭಟನಾ ನಿರತ ರೈತರು ಆಗ್ರಹಿಸಿದ್ದಾರೆ. ಕಾರ್ಯಾಚರಣೆಯನ್ನ ಆರಂಭಿಸದಿದ್ರೆ ಈ ಜಾಗ ಬಿಟ್ಟು ಕದಲಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅರಣ್ಯ ಸಿಬ್ಬಂದಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತಗೊಂಡಿದ್ದಾರೆ. ಹುಲಿ ಹಿಡಿಯದಿದ್ರೆ ನಿಮ್ಮನ್ನ ಬೋನಿಗೆ ಹಾಕ್ತೀವಿ ಅಂತ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು ಗಮನಿಸ್ತಾ ಇದ್ದೀರಿ. ಚಿರತೆ ಕಾಡು ಪ್ರಾಣಿಗಳ ಸೆರೆಯಲ್ಲಿ ವಿಫಲವಾಗಿ ಅರಣ್ಯ ಅಧಿಕಾರಿಗಳಿಗೆ ರಕ್ಷಿಸಿ 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 ಬೇಕೇ ಬೇಕು ಬೇಕೇ ಬೇಕು ಕಾಡಂತೆ ಪ್ರಾಣಿ ಕಾಡಂತೆ ಕಾಡು ಬೇಕೇ ಬೇಕು ಬೇಕೇ ಬೇಕು ಕಾಡು ಪ್ರಾಣಿಗಳಿಂದ ರೈತರು ರಕ್ಷಣೆ ವಿಫಲ ಮಾಡುವ ಅರಣ್ಯ ಇಲಾಖೆ ಅಧಿಕಾರಿಗೆ ಸೆರೆ ಹಿಡಿದಂತ ಕಾಡು ಪ್ರಾಣಿಗಳನ್ನ ಹುಲಿ ಚಿರತೆ ಮತ್ತೆ ಇತರೆ ಪ್ರಾಣಿಗಳನ್ನ ತಂದು ಮಾದೇಶ್ವರನ ಬೆಟ್ಟ ಬಿಳಿಗಿರಂಗನ ಬೆಟ್ಟಕ್ಕೆ ಬಿಡ್ತಾ ಇರತಕ್ಕಂಥ ಕಾರಣಕ್ಕೆ ಇವತ್ತು ಆ ರೀತಿಯ ವ್ಯವಸ್ಥೆ ಒಳಗಡೆ ಇರತಕ್ಕಂಥ ಪ್ರಾಣಿಗಳು ಆಹಾರವನ್ನು ಅರಸಿ ವಯಸ್ಸಾಗಿರ್ತಕ್ಕಂಥವು ಹೊರಗಡೆ ಬರ್ತಾ ಇದ್ದಾವೆ. ಅಂದ್ರೆ ಸಂಪೂರ್ಣವಾಗಿ ಅರಣ್ಯ ಇಲಾಖೆ ನಿರ್ವಹಣೆ ವೈಜ್ಞಾನಿಕವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಪೂರಕವಾದಂತ ಸಂಬಂಧಪಟ್ಟಂತ ಕಳೆದ ಬಾರಿ ಇದ್ದಂತ ಅರಣ್ಯ ಸಚಿವರು ಚಾಮರಾಜನಗರದಲ್ಲೇ ಸಭೆ ಮಾಡಿ ಆ ಸಭೆ ಮುಖಾಂತರ ವಿಶೇಷವಾದಂತ ವೈಜ್ಞಾನಿಕವಾದಂತ ಟೀಮ್ ಅನ್ನು ತಯಾರು ಮಾಡಿ ಆ ಜಾಗೃತ ದಳದ ಮುಖಾಂತರ ಅದನ್ನ ಆ ವಸ್ತುಗಳನ್ನ ಆ ಪ್ರಾಣಿಗಳನ್ನ ಬಂಧನ ಮಾಡ್ತಕ್ಕಂಥದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ